ಮಾತಾಡಿ ಕೇಳಿ ಸನ್ಮಾನ್ಯ ಸಭಾಪತಿಗಳ ಅವಕಾಶಕ್ಕಾಗಿ ಧನ್ಯವಾದಗಳು. ಚುಕ್ಕೆ ಗುರುತಿನ ಪ್ರಶ್ನೆ 2001 ಮತ್ತು 1974 ಸನ್ಮಾನ್ಯ ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ವಲಯ ಉದ್ಯಮಗಳ ಸಚಿವರಿಗೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸಚಿವರು ಮಾನ್ಯ ಸಭಾಪತಿಗಳು ಉತ್ತರವನ್ನು ಒದಗಿಸಲಾಗಿದೆ. ರಾಜ್ಯದಲ್ಲಿ 8 ಲಕ್ಷಕ್ಕೂ ಅಧಿಕ MSME ಆರ್ಥಿಕ ಮುಗ್ಗಟ್ಟಿಗೊಳಗಾಗಿದ್ದು ಈ ಕುರಿತು ಸರ್ಕಾರ ಕೈಗೊಂಡ ಕ್ರಮಗಳೇನು ಅಂತ ಕೇಳಿದ್ದೆ. ಹೇಳಿದ್ದಾರೆ ಬಂಡವಾಳ ಹೂಡಿಕೆ ಸಹಾಯಧನ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ, ಮುದ್ರಾಂಕ ಶುಲ್ಕ ವಿನಾಯಿತಿ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ, ಪರಿವರ್ತನಾ ಶುಲ್ಕ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ, ವಿದ್ಯುತ್ ಶುಲ್ಕದ ಮೇಲಿನ ತೆರಿಗೆ ವಿನಾಯಿತಿ ಕೊಡ್ತಾ ಇದ್ದೀವಿ ಅಂತ ಹಲವಾರು ಈ ರೀತಿ ಕೊಟ್ಟಿದ್ದಾರೆ ಮಾನ್ಯ ಸಭಾಪತಿಗಳೇ. ಆದರೆ ಸಭಾಪತಿಗಳೇ, ನನ್ನ ಕ್ವಶನ್ ಇದ್ದಿದ್ದು ಉಪಪ್ರಶ್ನೆ ಇನ್ನೊಂದು, ನೈಜ ಸಮಯದ ಉದ್ಯೋಗ ಹೊಂದಾಣಿಕೆಗೆ ಏಕೀಕೃತ MSME ಉದ್ಯೋಗ ಪೋರ್ಟಲನ್ನು ರಚಿಸಲು ಸರ್ಕಾರದಿಂದ ಯಾವ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿದ್ದೆ. ಅದಕ್ಕೆ ಅವ್ರು ಹೇಳಿದ್ದಾರೆ ಏಕೀಕೃತ MSME ಉದ್ಯೋಗ ಪೋರ್ಟಲ್ ರಚಿಸುವ ಪ್ರಸ್ತಾವನೆ ಇರೋದಿಲ್ಲ ಅಂತ ಹೇಳಿದ್ದಾರೆ ಮಾನ್ಯ ಸಭಾಪತಿಗಳೇ. ಅದೇ ರೀತಿಯಾಗಿ ಮತ್ತೆ ಇನ್ನೊಂದು ಪ್ರಶ್ನೆಯನ್ನು ಕೇಳಿದೆ, MSME ಸಂಬಂಧಿಸಿದ ಡಿಜಿಟಲ್ ಉದ್ಯೋಗ ವೇದಿಕೆಗಳಿಂದ ಗ್ರಾಮೀಣ ಯುವಕರು ಸಮರ್ಪಕವಾಗಿ ಪ್ರಯೋಜನ ಪಡೆಯುತ್ತಿಲ್ಲ ಅಂತ ಕೇಳಿದ್ದೆ. ಅದಕ್ಕೂ ಹೇಳಿದೆ ಇಲಾಖೆ ಡಿಜಿಟಲ್ ಉದ್ಯೋಗ ವೇದಿಕೆ ಇರೋದಿಲ್ಲ ಅಂತ. ಮತ್ತೊಂದು ಉಪಪ್ರಶ್ನೆ ಕೇಳಿದ್ದೆ, ಉದ್ಯೋಗ ಸಂಬಂಧಿತ ಅಪ್ಲಿಕೇಶನ್ಗಳಲ್ಲಿ ಪಾರದರ್ಶಕತೆ ಸರ್ಕಾರ ಹೇಗೆ ಖಚಿತಪಡಿಸಿಕೊಳ್ತದೆ ಮತ್ತು ನಕಲಿ ಉದ್ಯೋಗ ಪಟ್ಟಿಗಳನ್ನು ಹೇಗೆ ತಡೀತದೆ ಅಂತೇಳಿ ಇದರಲ್ಲೂ ಸಹ ಇಲಾಖೆಯಲ್ಲಿ ಉದ್ಯೋಗ ಸಂಬಂಧಿತ ಅಪ್ಲಿಕೇಶನ್ ಇರೋದಿಲ್ಲ ಅಂತ ಹೇಳಿದ್ದಾರೆ ಸಭಾಪತಿಗಳೇ. ಮಾನ್ಯ ಸಭಾಪತಿಗಳೇ, ಇವತ್ತು 8 ಲಕ್ಷಕ್ಕೂ ಅಧಿಕ MSE ಕಂಪ್ನಿಗಳಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಉದ್ಯೋಗಕ್ಕೆ ಅವಕಾಶಗಳಿದ್ದಾವೆ, ಜಾಬ್ ಸೀಕರ್ಸ್ ಇದ್ದಾರೆ, ಉದ್ಯೋಗ ಆಕಾಂಕ್ಷಿಗಳಿದ್ದಾರೆ. ಆದರೆ ಇಲ್ಲಿ ಸರ್ಕಾರ ಒಂದು ಬ್ರಿಡ್ಜ್ ಮಾಡಬೇಕಾಗ್ತದೆ ಮಾನ್ಯ ಸಭಾಪತಿಗಳೇ. ಒಂದು ಜಾಬ್ ಪೋರ್ಟಲನ್ನು ನಾವು ಓಪನ್ ಮಾಡಿ ಯಾರು ಜಾಬ್ ಸೀಕರ್ಸ್ ಇದ್ದಾರೆ ಅವ್ರ ಪ್ರೊಫೈಲನ್ನು ಅಪ್ಲೋಡ್ ಮಾಡಿದರೆ ಯಾರು MSME ಅಥವಾ ಕಂಪ್ನಿಗಳಿದ್ದಾರೆ ಅವರು ಅದರಲ್ಲಿ ನೋಡಿಕೊಂಡು ಅವರ ಅಪಾಯಿಂಟ್ ಮಾಡ್ತಾರೆ ಸಭಾಪತಿಗಳೇ. ಆದರೆ ಯಾಕೆ ಸರ್ಕಾರ ಈ 3 ಪ್ರಶ್ನೆಗೆ ಆಗಲ್ಲ ಅಂತ ಹೇಳಿದ್ದಾರೆ. ಇವತ್ತು ಯಾವ ರೀತಿ ಆಗಿದೆ ಅಂದರೆ ಸಭಾಪತಿಗಳೇ, Naukri.com ಅಂತಿದೆ, ಲಿಂಕ್ಡ್ಇನ್ ಇದೆ, ಇದರಲ್ಲಿ 10 ಲಕ್ಷ 20 ಲಕ್ಷ ಕೊಟ್ಟು ಪ್ರೊಫೈಲ್ಸ್ ತೊಗೊಳ್ತಾರೆ ಸಭಾಪತಿಗಳೇ. ಆದರೆ ಯಾಕೆ ನಮ್ಮ ಸರ್ಕಾರ, ನಮ್ಮಲ್ಲಿ ಇವತ್ತು ಸುಮಾರು ಜನ ನಿರುದ್ಯೋಗಿಗಳಿದ್ದಾರೆ, ಈ ನಿರುದ್ಯೋಗಿಗಳು ಪಾಪ ಆ ಪ್ರೊಫೈಲನ್ನು ಅಪ್ಡೇಟ್ ಮಾಡ್ತಾರೆ, ಈ ಕಂಪ್ನಿಗಳು ತಗೊತವೆ, ಏನಿಲ್ಲ ದುಡ್ಡೇನು ಕೊಡೋದು ಬೇಕಾಗಿಲ್ವಲ್ಲ ಸಭಾಪತಿಗಳೇ. ಹಾಗಾಗಿ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ, AI ಬಂದಿದೆ, ಬ್ಲಾಕ್ ಚೈನ್ ಟೆಕ್ನಾಲಜಿ ಬಂದಿದೆ. ಈ ಎರಡೂ ಉಪಯೋಗಿಸ್ಕೊಂಡು ಒಂದು ಜಾಬ್ ಪೋರ್ಟಲ್ ಗೌರ್ಮೆಂಟಿಂದ ಮಾಡಿದ್ರೆ ಏನು ಉದ್ಯೋಗಾಕಾಂಕ್ಷಿಗಳು ಅವರೆಲ್ಲ ಅಪ್ಲೋಡ್ ಮಾಡ್ತಾರೆ, ಸಾವಿರಾರು ಜನ ಲಕ್ಷಾಂತರ ಜನ ಕಾಯ್ತಾ ಇದ್ದಾರೆ ಸಭಾಪತಿಗಳೇ. ಹಾಗಾಗಿ ಸರ್ಕಾರ ಇದನ್ನ ಏನು ಅಂತ ತಿಳ್ಕೊಂಡು ಮತ್ತೆ ಮಾತಾಡ್ತಾರೆ ಸಭಾಪತಿಗಳೇ. ಒಂದು ಪೋರ್ಟಲ್ ಜಾಬ್ ಪೋರ್ಟಲ್ ಓಪನ್ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಸದಸ್ಯರು ಏನು ಪ್ರಶ್ನೆ ಕೇಳಿದರೆ ಸಂಪೂರ್ಣವಾಗಿ ನಮ್ಮ ಇಲಾಖೆಯಿಂದ ನಾವು ಏನೇನು ಮಾಡ್ಲಿಕ್ಕತ್ತೀವಿ ಅಂತ ಎಲ್ಲ ಕೂಡ ಕೊಟ್ಟಿದ್ದೀವಿ. ಈಗ ಅವ್ರು ಏನು ಹೇಳ್ತಿದ್ದಾರೆ ಅದು ಏನಾದ್ರು ಮುಂದಿನ ದಿನಗಳಲ್ಲಿ ಈಗ MSME ಪ್ರತ್ಯೇಕವಾದಂಥ ಆದಂಥ ಸಂದರ್ಭದಲ್ಲಿ ಇವ್ರು ಹೇಳ್ತಕ್ಕಂಥದ್ದು ಅವ್ರಿಗೆ ಅಳವಡಿಸಿ ನಾವು ಅದಕ್ಕೆ ಮಾಡ್ಲಿಕ್ಕೆ ಏನಾದ ನಾವು ಪ್ರಯತ್ನ ಮಾಡ್ತೀವಿ. ಹೇಳಿ ಮನೆ ಸಭಾಪತಿಗಳೇ, ಅದು ಸರಿಯಾಗಿ ಉತ್ತರ ಬರಲಿಲ್ಲ ಸಭಾಪತಿಗಳು. ನಾನು ಹೇಳ್ತಾ ಇರೋದು ಒಂದು ಪೋರ್ಟಲ್ ಓಪನ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸಭಾಪತಿಗಳೇ. ಇವತ್ತು ಲಕ್ಷಾಂತರ ಜನ ಉದ್ಯೋಗ ಸಭಾಪತಿಗಳೇ, ಇವತ್ತು ಉದ್ಯೋಗ ಆಕಾಂಕ್ಷಿಗಳಿದ್ದಾರೆ ಸಭಾಪತಿಗಳೇ. ಆಮೇಲೆ ಉದ್ಯೋಗ ಬೇಕಾಗಿರೋ ಕಂಪ್ನಿಗಳಿದ್ದಾರೆ, ಈ ಕಂಪ್ನಿಗಳಿಗೆ ಪಾಪ ಜನ ಸಿಗಲ್ಲ ಸಭಾಪತಿಗಳು. ಯಾಕಂದರೆ ಈ MSME ಕಂಪ್ನಿ ಸಣ್ಣ ಕಂಪ್ನಿಗಳು ಅವ್ರಿಗೆ ಏನಾಗುತ್ತೆ ಅಂದರೆ ಈ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥವ್ರು ಇಂಥವ್ರೆಲ್ಲ ಬೇಕು ಅಂದರೆ ಅವರು ಪಾಪ ನೌಕರಿಗೆ ಹೋಗ್ಬೇಕು, ಲಿಂಕ್ಡ್ಇನ್ ಬೇಕು, ಜಾಬ್ ಪೋರ್ಟಲ್ಸ್ಗೆ ಹೋಗ್ಬೇಕು. ಅಲ್ಲಿ ಹೋಗ್ಬೇಕಾದ್ರೆ ಕನಿಷ್ಠ 1 ಲಕ್ಷದಿಂದ 10 ಲಕ್ಷ 20 ಲಕ್ಷ ಕೊಡಬೇಕಾಗುತ್ತೆ. ಹಾಗಾಗಿ ಸರ್ಕಾರ ಇವತ್ತು ನಿರುದ್ಯೋಗಕ್ಕೆ ನಾವು ನಿರುದ್ಯೋಗ ವೇತನ ಕೊಡ್ತಾ ಇದ್ದೀವಿ. ಡಿಪ್ಲೊಮಾದವ್ರಿಗೆ 1500 ಕೊಡ್ತಾ ಇದ್ದೀವಿ, ಡಿಗ್ರಿ ಹೋಲ್ಡರ್ಗೆ 3000 ಕೊಡ್ತಾ ಇದ್ದೀವಿ. ಇಂಥವ್ರನ್ನೆಲ್ಲ ಜಸ್ಟ್ ಒಂದು ಅಪ್ಡೇಟ್ ಮಾಡಿದ್ರೆ ಸಭಾಪತಿಗಳೇ, ಬೇಕಾದರೆ ಸನ್ಮಾನ್ಯ ಸಚಿವರಿಗೆ ನಮ್ಮನ್ನು ಯಾವತ್ತನ್ನ ಕರೆದ್ರೆ ಹೇಳ್ತೀವಿ ಸಭಾಧ್ಯಕ್ಷ, ಇದಕ್ಕೇನು ಸುಮಾರು ಕೋಟಿಗಳು ಬೇಕಾಗಿಲ್ಲ, ಇಲ್ಲ ನಮ್ಗೆ ಹೇಳಿದ್ರೆ ನಾವೇ ಫ್ರೀಯಾಗಿ ಬೇಕಾದ್ರೆ ಒಂದು ಸಾಫ್ಟ್ವೇರ್ ರೆಡಿ ಮಾಡ್ಕೊಡ್ತೀವಿ. ಯಾವ ರೀತಿ ಸಾಫ್ಟ್ವೇರ್ ರೆಡಿ ಆಗಿದೆ ಸಭಾಪತಿಗಳೇ ಅದಕ್ಕೆ ಸಂಬಂಧಪಟ್ಟ ನೀವೇ ಹೇಳ್ತೀರಾ. ಈಗ ಸದಸ್ಯರು ಹೇಳ್ತಕ್ಕಂಥದ್ದು ನಾವು ಫ್ರೈಡೇ ದಿನ ಸದಸ್ಯರು ಕರೆಸಿ ನಮ್ಮ ಇಲಾಖೆಯಿಂದ ಏನೇನು ಈ ಸದ್ಯ ಇರ್ತಕ್ಕಂಥ ಪರಿಸ್ಥಿತಿ ಏನದ, ಏನು ನಾವು ಮಾಡ್ಲಿಕ್ಕೈತಿ ಎಂಬುದು ಸಂಪೂರ್ಣವಾದಂಥ ಮಾಹಿತಿ ನಾವು ಕೊಟ್ಟಿದ್ದೀವಿ. ಈಗ ಸದಸ್ಯರು ಹೇಳ್ತಕ್ಕಂಥ ಫ್ರೈಡೇ 10:30 ಗಂಟೆಗೆ ನಮ್ಮ ಆಫೀಸ್ ಕರೆಸ್ತೀವಿ, ನಾವೆಲ್ಲ ಕರೆಸಿ ಚರ್ಚೆ ಮಾಡಿ ಯಾವ ರೀತಿ ನಾವು ತೊಗೊಳಕ್ ಬರ್ತದ, ಯಾವ ರೀತಿ ತಗೋಬೇಕು ಚರ್ಚೆ ಮಾಡಿ ತೀರ್ಮಾನ ಮಾಡಿ. ಒಂದು ನಿಮಿಷದಲ್ಲಿ ಮುಗಿಸಿ. ತಾವು ಹೇಳಿರ್ತಕ್ಕಂಥ ಭಾಳ ಪ್ರಮುಖವಾದಂಥ ವಿಷಯ ಇದೆ. ನಾನು ನಮ್ಮ ಲೇಬರ್ ಮಿನಿಸ್ಟ್ರಿ ಇರೋದ್ರಿಂದ ನಮ್ಮಲ್ಲಿ ಸುಮಾರು ಭಾರತ ದೇಶದಲ್ಲಿ 93% ಅನ್ಆರ್ಗನೈಸ್ ಸೆಕ್ಟರ್ ಇದ್ದಾರೆ. ತಾವು ಕೇಳಿರ್ತಕ್ಕ ಪ್ರಶ್ನೆ ಕರೆಕ್ಟ್ ಇದೆ. ವೈ ಶುಡ್ ನಾಟ್ ಗೌರ್ಮೆಂಟ್ ಇಂಟಿಗ್ರೇಟ್ ಮಾಡಿಬಿಟ್ಟು ನಾವೇ ಎಲ್ಲರಿಗೆ ಮ್ಯಾನ್ ಪವರ್ ಸಪ್ಲೈ ಮಾಡಬೇಕಂತ ತಾವು ಹೇಳ್ತೇನೆ. ಈ ಔಟ್ಸೋರ್ಸ್ ಅಂತಕ್ಕಂಥದ್ದು ನಾವು ಕಾನೂನುಬದ್ಧವಾಗಿ ನಾವೇ ಒಪ್ಕೊಂಡ್ಬಿಟ್ಟಿದ್ದೀವಿ. ಔಟ್ಸೋರ್ಸ್ ಮಾಡ್ತಕ್ಕಂಥದ್ದು ಇದೆ ಮೊದಲಿಂದ. ಮಲ್ಟಿನ್ಯಾಷನಲ್ ಕಂಪ್ನಿಗಳು ಏನು ಮಾಡ್ತಾರೆ ಸಭಾಧ್ಯಕ್ಷರೇ,
ಬೇರೆ ಥರದ್ದು ತೊಂದರೆ ಆಗಬಾರ್ದು, ಯಾಕಂದರೆ ಪ್ರಾಜೆಕ್ಟ್ ಬೇಸು ಟೈಮ್ ಬೇಸ್ನಲ್ಲಿ ಮಾಡ್ತಾರೆ ಅನ್ನೋದಕ್ಕೆ ಅವ್ರು ಔಟ್ಸೋರ್ಸ್ ಮಾಡಿ ಅವರು ತೊಗೊಳ್ತಾ ಇದ್ದಾರೆ. ನೀವು ಹೇಳ್ತಕ್ಕಂಥದ್ದು MSMEನಲ್ಲಿ ಪ್ರಾಬ್ಲಮ್, ನನಗೆ ಕಂಡಿರ್ತಕ್ಕಂಥ ಪ್ರಾಬ್ಲಮ್ನಲ್ಲಿ ಪೇ ಸ್ಕೇಲ್ ಜಾಸ್ತಿ ಇಲ್ಲ ಸಭಾಧ್ಯಕ್ಷರು. ಈ MSMEಗಳಲ್ಲಿ ಯಾಕೆ ಜನ ಜಾಸ್ತಿ ಬರಲ್ಲ, ಬೇರೆ ರಾಜ್ಯಗಳಿಂದ ಎದಕ್ಕೆ ಬರ್ತಾರೆ ಅಂತಂದರೆ, ನಮ್ಮಲ್ಲಿ ಇರ್ತಕ್ಕಂಥ ಏನು MSc ಸಿಸ್ಟಮ್ ಇದೆ, ಅವರು ಪೇ ಸ್ಕೇಲ್ ಜಾಸ್ತಿ ಕೊಡಲ್ಲ, ಹಂಗಾಗಿ ಮೈಗ್ರೇಟೆಡ್ ಲೇಬರ್ಸ್ನ ತೊಗೊಳೋದು, ಲೋಕಲ್ನ ತೊಗೊಳಲ್ಲ. ನಾವು ಪೋರ್ಟಲ್ ಇಂಟಿಗ್ರೇಟ್ ಮಾಡಿದ್ರು ಕೂಡ, ಫಾರ್ ಎಕ್ಸಾಂಪಲ್ ಬಿಗ್ ಮಲ್ಟಿನ್ಯಾಷನಲ್ ಕಂಪ್ನೀಸ್ಗಳು ಅವರೇ ಹೋಗ್ಬಿಟ್ಟು ಅವರೇ ಕಾಲೇಜ್ನಲ್ಲಿ ಕ್ಯಾಂಪಸ್ ಇಂಟರ್ವ್ಯೂ ಮಾಡಿ ತೊಗೊಳ್ತಾರೆ. ಸೊ ಗೌರ್ಮೆಂಟ್ ಇಂಟಿಗ್ರೇಟ್ ಮಾಡೋಂಗಿದ್ರೆ ಬೇರೆ ಸಿಸ್ಟಮ್ನೆಲ್ಲ ಕ್ಲೋಸ್ ಮಾಡಿ ಗೌರ್ಮೆಂಟ್ ಥ್ರೂನೇ ಮಾಡ್ಬೇಕು ನಾವು. ಇಫ್ ಅಟ್ ಆಲ್ ಯು ವಾಂಟ್ ಟು ಕ್ರಿಯೇಟ್ ಅ ಪೋರ್ಟಲ್ ವೇರ್ ಎವ್ರಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಹ್ಯಾಸ್ ಟು ಗೋ ಥ್ರೂ ದಿಸ್ ಪರ್ಟಿಕ್ಯುಲರ್ ಪೋರ್ಟಲ್ ಅಂದರೆ ಮಾತ್ರ ಯೂಸ್ಫುಲ್ ಆಗುತ್ತೆ. ನಾವು ಪೋರ್ಟಲ್ ಮಾಡಿದ್ರು ಕೂಡ ಅದಕ್ಕೆ ಯಾರು ಬರಲ್ಲ, ಅದಕ್ಕೆ ಕನೆಕ್ಷನ್ ಆಗಲ್ಲ. ಸೊ ನಿಮ್ಮ ಸಜೆಷನ್ ಕರೆಕ್ಟ್ ಇದೆ, ಬಟ್ ಓವರಾಲಿಸ್ಟಿಕ್ ನಾವು ಮಾಡಂಗಿದ್ರೆ ಇಫ್ ಅಟ್ ಆಲ್ ವಿ ಹ್ಯಾವ್ ಟು ಕ್ರಿಯೇಟ್ ಅ ಪೋರ್ಟಲ್ ಇನ್ ಸಚ್ ಎ ವೇ ದಟ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳು, ಪ್ರೈವೇಟ್ ಆರ್ಗನೈಸೇಷನ್ ಇದ್ರ ಥ್ರೂನೇ ತಗೋಬೇಕಂತ ನಾವು ಕಾನೂನು ಮಾಡಿದ್ರೆ ದೆನ್ ಓನ್ಲಿ ದೇರ್ ಇಸ್ ಅ ಪಾಸಿಬಲ್. ಸ್ವಲ್ಪ ಇದಾಯ್ತು. ಇಲ್ಲ, ಈಗ ಅದಕ್ಕೆ ಇಬ್ರು ಸೇರಿ ನಿಮ್ಗೆ ಆನ್ಸರ್ ಮಾಡಿದ್ದಾರೆ. ಏನಾರು ಇದ್ರೆ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿ. ಸೂರಜ್ ರೇವಣ್ಣ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.